ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಿದ್ಯಾಧೀಶಂ ಚಂದ್ರಿಕಾಬ್ಧಿ ವಿಕ್ರೀಡನ ವಿಚಕ್ಷಣಂ ವಿದ್ಯಾಗುರುಂ ಕುಲಗುರುಂ ನೌಮಿ ತಂ ಮೇ ಜಗದ್ಗುರುಂ. ಶ್ರೀಪಾಂಡುರಂಗಿ ಬಾಳಾರ್ಯ ಮೂಲಮಂತ್ರಮಿಮಂ ನರಃ ಸಂಪಠನ್ ಸುಜಪನ್ನಿತ್ಯಂ ಕಷ್ಟಾನ್ಮುಕ್ತಃ ಸುಖೀ ಭವೇತ್. ಬಾಳಾಚಾರ್ಯ ಗುರುಭ್ಯೋ ನಮಃ. ಇವತ್ತಿನ ದಿನ ಮಾಸೂರಿನ ಪಾಂಡುರಂಗಿ ಬಾಳಾಚಾರ್ಯರ ಅಥವಾ ಬಾಳಯ್ಯಾಚಾರ್ಯರ ಪುಣ್ಯ ದಿನ. ಅದಕ್ಕಾಗಿ ಕೆಲವು ವಿಷಯಗಳನ್ನು ಆ ಸಂಬಂಧಪಟ್ಟಂತೆ ಹೇಳ್ತೇನೆ. ಆನಂದ ಭಟ್ಟಾರಕರ ಮಗ ವಿದ್ಯಾಧೀಶ ತೀರ್ಥರು, ವಿದ್ಯಾಧೀಶ ತೀರ್ಥರ ಮೊಮ್ಮಗ ವಿದ್ಯಾಧೀಶಾಚಾರ್ಯರು ಅಂತ ಒಬ್ಬರು ಆದರು. ಆ ವಿದ್ಯಾಧೀಶಾಚಾರ್ಯರ ಮೊಮ್ಮಗ ಅವರು ಮಾಸೂರು ನರಸಿಂಹಾಚಾರ್ಯ ಪಾಂಡುರಂಗಿ ಎಂಬುದಾಗಿ ತುಂಬ ಪ್ರಸಿದ್ಧರಾದ ವಿದ್ವಾಂಸರು. ಅವರು ದೊಡ್ಡ ಸತ್ಯಬೋಧ ತೀರ್ಥರ ಮತ್ತು ಇತರ ಶ್ರೀಪಾದಂಗಳವರ ಸಮಕಾಲೀನರು. ಅವರು ಸತ್ಯಬೋಧ ವಿಷಯದಲ್ಲಿಯೂ ಕೂಡ ಅವರ ಬಗ್ಗೆ ಅನೇಕ ಉಲ್ಲೇಖಗಳು ಬಂದಿವೆ. ತೇ ಪಾಂಡುರಂಗೋಪಪದಾ ಮಹಾಧಿಯಃ ನೃಸಿಂಹ ಸಂಜ್ಞಾಃ ಸುಪರಿಗ್ರಹಾತ್ಮಜಾಃ ಇಭ್ಯೈಃ ಉದಾರೈಃ ಸಹಧರ್ಮಿಣೀಯುತೈಃ ಛಾತ್ರೈಶ್ಚ ಸಾಕಂ ರಥಕಟ್ಟೆಯ ಆವೃಜನ್ ಅಂತ ಸತ್ಯಬೋಧ ವಿಷಯದಲ್ಲಿ ನರಸಿಂಹಾಚಾರ್ಯರು ಸತ್ಯಬೋಧರ ಸನ್ನಿಧಾನಕ್ಕೆ ಬಂದರು ಎಂಬುದಾಗಿ ಉಲ್ಲೇಖ ಇದೆ. ತದನಂತರದಲ್ಲಿ ಸತ್ಯಬೋಧ ತೀರ್ಥರು ನರಸಿಂಹಾಚಾರ್ಯರ ಊರಿಗೆ ಹೋಗಿ ಅಲ್ಲಿ ಅನೇಕ ದಿವಸಗಳ ಕಾಲ ಅಲ್ಲಿದ್ದು ಅವರಿಗೆ ಅನುಗ್ರಹ ಮಾಡಿದರು ಎಂಬುದಾಗಿಯೂ ಕೂಡ ಉಲ್ಲೇಖ ಇದೆ. ಹೀಗಾಗಿ ತೇ ಪಾಂಡುರಂಗ ಉಪಪದಾಃ ಮಹಾಧಿಯಃ ನೃಸಿಂಹ ಸಂಜ್ಞಾಃ ಸಪರಿಗ್ರಹಾತ್ಮಜಾಃ. ಪಾಂಡುರಂಗ ಎಂಬ ಉಪನಾಮ, ಪಾಂಡುರಂಗಿ ಅಂತ ಅನ್ನೋದಲ್ಲ, ಪಾಂಡುರಂಗ ಅಂತನೋದೇ ಉಪನಾಮ. ಹೀಗಾಗಿ ಪಾಂಡುರಂಗ ಎಂಬ ಉಪನಾಮವುಳ್ಳ ನರಸಿಂಹಾಚಾರ್ಯರು ಮಹಾಧಿಯ ದೊಡ್ಡ ವಿದ್ವಾಂಸರು. ಅವರ ಹೆಂಡತಿ ಮಕ್ಕಳು ಶಿಷ್ಯರು ಮುಂತಾದವರು ಎಲ್ಲರ ಜೊತೆಗೆ ಬಂದು ಸತ್ಯಬೋಧ ತೀರ್ಥರ ದರ್ಶನವನ್ನು ಪಡೆದರು ಎಂಬುದಾಗಿ 15ನೇ ಸರ್ಗದಲ್ಲಿ ಉಲ್ಲೇಖ ಇದೆ. ಅಂತಹ ಮಹಾನುಭಾವರು ಮಾಸೂರಿನಲ್ಲಿ ಇದ್ದುಕೊಂಡು ಕುಮುದ್ವತಿ ನದಿ ತೀರದಲ್ಲಿ ವಿಶೇಷವಾಗಿ 100 ಮಂದಿ ಶಿಷ್ಯರಿಗೆ ಪಾಠ ಪ್ರವಚನ ಮಾಡಿರತಕ್ಕಂತಹ ಮಹಾನುಭಾವರು. ಆ ಮಹಾನುಭಾವರ ಕಟ್ಟೆಯೂ ಕೂಡ ಇವತ್ತಿಗೂ ಕೂಡ ಮಾಸೂರಿನಲ್ಲಿ ನಾವು ನೋಡಬಹುದು. ಅವರಕ್ಕಿಂತ ಮೊದಲೇ ಶೂರ್ಪಾಲೆಯಿಂದ ಮಾಸೂರಿಗೆ ಪಾಂಡುರಂಗಿಯವರು ಶಿಫ್ಟ್ ಆಗಿ ಅಲ್ಲೇ ವಾಸ ಮಾಡ್ತಾ ಇದ್ದರು. ಹೀಗಾಗಿ ಮಾಸೂರಿನಲ್ಲೇ ಅವರು ಪಾಠ ಪ್ರವಚನ ಮಾಡಿ ಅಲ್ಲಿಯೇ ತಮ್ಮ ವೈಕುಂಠ ಯಾತ್ರೆಯನ್ನು ಮಾಡಿದ್ದರಿಂದಾಗಿ ಆ ನರಸಿಂಹಾಚಾರ್ಯರ ಕಟ್ಟೆ ಎಂಬುದಾಗಿ ಇವತ್ತಿಗೂ ಕೂಡ ಅಲ್ಲಿ ವೃಕ್ಷ, ಒಂದು ಅಶ್ವತ್ಥ ವೃಕ್ಷ ಬೆಳೆದಿದೆ. ಅದಕ್ಕೆ ನರಸಿಂಹಾಚಾರ್ಯರ ಕಟ್ಟೆ ಎಂಬುದಾಗಿ ಅದನ್ನು ನಾವು ಗುರುತಿಸ್ತಾರೆ. ಇವತ್ತಿಗೂ ಕೂಡ ಅದನ್ನು ಹಾಗೆ ನೋಡಬಹುದು. ಇಂತಹ ಮಾಸೂರು ನರಸಿಂಹಾಚಾರ್ಯ ಪಾಂಡುರಂಗಿಯವರ ಮಕ್ಕಳೇ ಮಾಸೂರು ಬಾಳಯ್ಯಾಚಾರ್ಯ ಪಾಂಡುರಂಗಿಯವರು. ಅವರ ಕಾಲದಲ್ಲಿ ಸತ್ಯಸಂಧ ತೀರ್ಥರು, ಸತ್ಯವರ ತೀರ್ಥರು ಹಾಗೂ ಸತ್ಯಧರ್ಮ ತೀರ್ಥರ ಸನ್ನಿಧಾನವನ್ನು ಅವರು ಪಡೆದಿದ್ದರು. ಆಗಿನ ಕಾಲದಲ್ಲಿ ಅವರು ಇದ್ದರು. ಆ ಕಾಲದಲ್ಲಿ ಅವರು ಪಾಠ ಪ್ರವಚನವನ್ನು ನಡೆಸ್ತಾ ಇದ್ದರು. ಸತ್ಯಸಂಧ ತೀರ್ಥರ ಜೊತೆಗೆ ಕಾಶಿ, ಗಯಾ ಮತ್ತು ಪ್ರಯಾಗಗಳಿಗೂ ಕೂಡ ಅವರು ಪ್ರಯಾಣವನ್ನು ಮಾಡಿದ್ದರು ಎಂಬುದಾಗಿಯೂ ಕೂಡ ನಾವು ಕೇಳ್ತೇವೆ. ಹಾಗೂ ವಿದ್ಯಾಧೀಶ ತೀರ್ಥರು ನರಸಿಂಹ ಭಿಕ್ಷುಗಳಿಗೆ ತಮ್ಮ ಪ್ರತಿಮೆಯನ್ನು ಮಾಡಿಸಿಕೊಟ್ಟಿದ್ದರು. ಆ ಮಾಡಿಸಿಕೊಟ್ಟ ಪ್ರತಿಮೆ ಅದು ಬಾಳಯ್ಯಾಚಾರ್ಯ ಕಾಲದವರೆಗೂ ಕೂಡ ಗೋದಾವರಿಯ ತೀರದ ಧರ್ಮಪುರಿಯಲ್ಲಿ ಇತ್ತು. ಈ ಮಾಸೂರು ಬಾಳಯ್ಯಾಚಾರ್ಯರೇ ಆ ಒಂದು ವಿದ್ಯಾಧೀಶ ತೀರ್ಥರ ಪ್ರತಿಮೆಯನ್ನು ಇವತ್ತು ರಾಣೆಬೆನ್ನೂರಿನಲ್ಲಿ ಏನು ಪೂಜೆ ಆಗ್ತಾ ಇದೆ ಅಂತಹ ವಿದ್ಯಾಧೀಶ ತೀರ್ಥರ ಪ್ರತಿಮೆಯನ್ನು ತೆಗೆದುಕೊಂಡು ಮಾಸೂರಿಗೆ ತೆಗೆದುಕೊಂಡು ಬಂದು ಅಲ್ಲಿ ಪೂಜಾದಿಗಳ ವ್ಯವಸ್ಥೆಯನ್ನು ಮಾಡಿದರು. ಕಾಲಾಂತರದಲ್ಲಿ ಆ ಮಾಸೂರಿನ ತುಮ್ಮಿನಕಟ್ಟೆ, ಆ ಮಾಸೂರಿನ ಕುಮುದ್ವತಿ ನದಿಯ ಪ್ರವಾಹ ಬಂದು ಆ ಮಾಸೂರಿನ ಅಗ್ರಹಾರವೇ ಒಂದು ನಾಶವಾಗುವ ಪರಿಸ್ಥಿತಿ ಬಂದಾಗ ಅನೇಕ ಮಂದಿ ತುಮ್ಮಿನಕಟ್ಟೆ ಮುಂತಾದ ಸ್ಥಳಗಳಲ್ಲಿ ಹೋಗಿ ನೆಲೆಸಿದರು.
ಆಗಿನ ಸಂದರ್ಭದಲ್ಲಿ ಅದನ್ನು ಕೆಲವೊಬ್ಬರು ತುಮ್ಮಿನಕಟ್ಟೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಕೆಲವೊಬ್ಬರ ವಿಚಾರ, ಇನ್ನು ಕೆಲವೊಬ್ಬರು ಚಿಕ್ಕೇರವರಿಗೆ ತೆಗೆದುಕೊಂಡು ಹೋಗಬೇಕು ಅಂತ ವಿಚಾರ. ಏನು ಮಾಡಬೇಕು ಅಂತ ಸಂದೇಹ ಬಂದಾಗ ಅದನ್ನು ಎತ್ತಿನ ಗಾಡಿಯಲ್ಲಿಟ್ಟು ಆ ಗಾಡಿ ಎಲ್ಲಿಗೆ ಹೋಗುತ್ತೋ ಅಲ್ಲೇ ಆ ವಿದ್ಯಾಧೀಶರ ಪ್ರತಿಮೆ ಇರಲಿ ಎಂಬುದಾಗಿ ನಿಶ್ಚಯ ಮಾಡಿದರು. ಎತ್ತಿನ ಗಾಡಿಯಲ್ಲಿ ಅದನ್ನಿಟ್ಟು ಅವರು ಎತ್ತುಗಳನ್ನು ಸ್ವೇಚ್ಛೆಯ ಹೋಗುವಂತೆ ಬಿಟ್ಟಾಗ ಆ ಗಾಡಿ ರಾಣೆಬೆನ್ನೂರಿಗೆ ಬಂತು. ಹೀಗಾಗಿ ರಾಣೆಬೆನ್ನೂರಿನಲ್ಲಿ ಇರಬೇಕು ಅಂತ ಎಂಬುದಾಗಿ ವಿದ್ಯಾಧೀಶ ತೀರ್ಥರ ಅಪೇಕ್ಷೆ ಇದೆ ಎಂಬುದಾಗಿ ಭಾವಿಸಿ, ಮತ್ತು ಚಿಕ್ಕೇರೂರು ಮತ್ತು ಆ ತುಮ್ಮಿನಕಟ್ಟೆಯು ಕೂಡ ಸಣ್ಣ ಗ್ರಾಮಗಳಾದ್ದರಿಂದಾಗಿ ಅದಕ್ಕಿಂತ ರಾಣೆಬೆನ್ನೂರಿನಲ್ಲಿ ಆ ವಿದ್ಯಾಧೀಶ ತೀರ್ಥರ ಪ್ರತಿಮೆಯನ್ನು ಇಡುವುದು ಅದು ಯೋಗ್ಯ ಎಂಬುದಾಗಿ ವಿಚಾರ ಮಾಡಿ ಅಲ್ಲಿ 1914ನೇ ಇಸ್ವಿಯಲ್ಲಿ ಮಠವನ್ನು ಸ್ಥಾಪನೆ ಮಾಡಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಅದರ ಪ್ರತಿಷ್ಠೆಯನ್ನು ಮಾಡಿದರು ಎಂಬುದಾಗಿ ನಾವು ಕಥೆಯನ್ನು ಕೇಳುತ್ತೇವೆ. ಅಂತಹ ಮಾಸೂರಿನ ಬಾಳಯ್ಯಾಚಾರ್ಯರು ತುಂಬ ದೊಡ್ಡ ವಿದ್ವಾಂಸರು. ನೂರಾರು ಮಂದಿ ಶಿಷ್ಯರಿಗೆ ಪಾಠವನ್ನು ಹೇಳಿ ಅವರಿಗೆಲ್ಲರಿಗೂ ಕೂಡ ಮಧ್ವಶಾಸ್ತ್ರದ ಜ್ಞಾನವನ್ನು ಮಾಡಿಸಿ ವಾದಿಗಳನ್ನು ಜಯಿಸಿ ವಿಶೇಷವಾಗಿ ಮಧ್ವಾಚಾರ್ಯರ ಶಾಸ್ತ್ರದ ಸೇವೆಯನ್ನು ಮಾಡಿರತಕ್ಕಂತಹ ಮಹಾನುಭಾವರು. ಅವರ ಶಿಷ್ಯರಲ್ಲಿ ಒಬ್ಬರಾದವರು ಆಲೂರು ವೆಂಕಟಾಚಾರ್ಯರು ಎಂಬುದಾಗಿ, ಆಲೂರು ಕೃಷ್ಣಾ ತೀರದ ಆಲೂರು ಗ್ರಾಮದವರು. ಅವರಿಗೆ ಆಲೂರಿನಲ್ಲಿ ಅವರ ವಸತಿ. ಕೆಲವು ಸಲ ಬಾಳಯ್ಯಾಚಾರ್ಯರು ಕೃಷ್ಣಾ ತೀರದ ಕೃಷ್ಣಾ ನದಿಯ ನೀರಿನಲ್ಲಿ ಸ್ನಾನ ಮಾಡಬೇಕು ಎಂಬ ಅಪೇಕ್ಷೆಯಿಂದ ಆಲೂರಿಗೆ ಹೋಗಿ ಅಲ್ಲೂ ಕೂಡ ಕೆಲವು ಕಾಲ ಇದ್ದು ಅಲ್ಲಿ ಪಾಠಾದಿಗಳನ್ನು ಮಾಡುತ್ತಾ ಕೃಷ್ಣಾ ನದಿಯ ಸ್ನಾನದ ಒಂದು ಸೌಭಾಗ್ಯವನ್ನು ಪಡೆದಿದ್ದರು ಎಂಬುದಾಗಿ ಉಲ್ಲೇಖ ಇದೆ. ಹೀಗಾಗಿ ಅವರೇ ವಿದ್ಯಾಧೀಶ ತೀರ್ಥರ ಪ್ರತಿಮೆ ಇದ್ದಂತೆ ತಮ್ಮ ಪ್ರತಿಮೆಯನ್ನು ಮಾಡಿಸಿ ಅದನ್ನು ಆಲೂರು ವೆಂಕಟಾಚಾರ್ಯರಿಗೆ ಕೊಟ್ಟು, ಪ್ರತಿನಿತ್ಯ ನನ್ನ ಸನ್ನಿಧಾನ ಇಲ್ಲಿ ಈ ಮೂರ್ತಿಯಲ್ಲಿ ಸಂಪೂರ್ಣವಾಗಿ ಇದೆ, ಪ್ರತಿನಿತ್ಯ ಈ ಪ್ರತಿಮೆಗೆ ಕೃಷ್ಣಾ ನದಿಯ ಸ್ನಾನವನ್ನು ಮಾಡಿಸಬೇಕು ಎಂಬುದಾಗಿ ಅಪ್ಪಣೆಯನ್ನು ಮಾಡಿದರು. ಹೀಗಾಗಿ ಆ ಪ್ರತಿಮೆ ಅದು ಸುಮಾರು 200 ವರ್ಷಗಳವರೆಗೆ ಆಲೂರಿನಲ್ಲಿ ಮತ್ತು ಚಿಮ್ಮಲಗಿಯಲ್ಲಿ ಮತ್ತು ಯಲಗೂರಿನಲ್ಲಿ ಮುಂತಾದ ಕಡೆಗಳಲ್ಲಿ ಕೃಷ್ಣಾ ನದಿಯ ತೀರದಲ್ಲಿ ಪೂಜೆಗೊಳ್ತಾ ಇತ್ತು. ಆಲೂರು ವೆಂಕಟಾಚಾರ್ಯರು ವಂಶಸ್ಥರಾದ ಅನಂತಾಚಾರ್ಯರ ಮಕ್ಕಳಾದ ನಮ್ಮ ಸ್ನೇಹಿತರು, ನಮ್ಮ ಒಂದು ಕಾಲದ ಸಹಾಧ್ಯಾಯಿಗಳು ಕೂಡ ಆದ ಪಂಡಿತ ವಾಮನಾಚಾರ್ಯರು, ಅವರ ಅನಂತಾಚಾರ್ಯರ ಮಕ್ಕಳಾದ ಪಂಡಿತ ವಾಮನಾಚಾರ್ಯ ಮನೆಯಲ್ಲಿ ಇವತ್ತಿಗೂ ಕೂಡ ಆ ಬಾಳಯ್ಯಾಚಾರ್ಯರ ಪ್ರತಿಮೆ ಅಂತನ್ನೋದು ಪೂಜೆಯನ್ನು ತೆಗೆದುಕೊಂಡು ಅವರಿಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡುತ್ತಾ ಇದೆ. ಅನಂತಾಚಾರ್ಯರ ಕಾಲದಲ್ಲೇ ಅಲ್ಲಿ ಜೀವನ ನಡೆಸುವುದು ಕಷ್ಟವಾದಾಗ ವಾಮನಾಚಾರ್ಯ ಮುಂತಾದವರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇದ್ದರು. ಹೀಗಾಗಿ ಬಾಳಯ್ಯಾಚಾರ್ಯರ ಅನುಮತಿಯನ್ನು ಪಡೆದುಕೊಂಡು ಕೃಷ್ಣಾ ನದಿಯಿಂದ ಅದನ್ನು ಬೆಂಗಳೂರಿಗೆ ತೆಗೆದುಕೊಂಡು ಬಂದು ಅವರು ತಮ್ಮ ನಿವಾಸದಲ್ಲಿ ಅದನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಬಾಳಯ್ಯಾಚಾರ್ಯ ಪ್ರತಿಮೆಯಲ್ಲಿ ಬಾಳಾಚಾರ್ಯರ ಸಂಪೂರ್ಣವಾದ ಸನ್ನಿಧಾನ. ಹೀಗಾಗಿ ಅವರು ಅಪೇಕ್ಷಿತಾರ್ಥ ಪ್ರದರಾಗಿ ವಿಶೇಷವಾಗಿ ಭಕ್ತ ಜನರಿಗೆ ಅನುಗ್ರಹವನ್ನು ಮಾಡುತ್ತಾ ಅವರು ಅಲ್ಲಿ ಇದ್ದಾರೆ. ಹೀಗಾಗಿ ಅವರ ಸನ್ನಿಧಾನ ಪೂರ್ತಿ ಇದೆ ಅಂತನ್ನೋದನ್ನು ಎಲ್ಲರೂ ಕೂಡ ಅನುಭವಿಸಿರತಕ್ಕಂತಹ ವಿಷಯ. ದೊಡ್ಡ ಸಿದ್ಧಪುರುಷರು. ಅವರ ಪ್ರತಿಮೆಗೆ ಒಂದು ಸಲ ಆ ಕೈ ಮುರಿದು ಹೋದಾಗ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಬಾಳಯ್ಯಾಚಾರ್ಯರ ಕನಸಲ್ಲಿ ಬಂದು, ಏನಾಗುವುದಿಲ್ಲ, ಇದಕ್ಕೆ ಸುಮ್ಮನೆ ಹುಣಸೆ ಹಣ್ಣನ್ನು ಹಚ್ಚಿ ಅದನ್ನು ಸೇರಿಸರಿ ಎಂಬುದಾಗಿ ಆದೇಶವನ್ನು ಕೊಡುತ್ತಾರೆ. ಅದರಂತೆ ಆಲೂರು ವಂಶಸ್ಥರು ಹಾಗೆ ಮಾಡಿದಾಗ ಮತ್ತೆ ಆ ಪ್ರತಿಮೆಯ ಕೈಯು ಕೂಡ ಹಾಗೆ ಕೂಡಿಕೊಡುತ್ತು ಎಂಬುದಾಗಿ ಅದರ ಕಥೆಯನ್ನು ಕೂಡ ನಾವು ಕೇಳ್ತೀವಿ. ಇಂತಹ ಮಾಸೂರು ಬಾಳಯ್ಯಾಚಾರ್ಯರಿಂದ ಮುಂದೆ 4ನೇಯವರೇ ನಮ್ಮ ತಿರುಪತಿಯ ಹುಚ್ಚಾಚಾರ್ಯರು. ಆ ಹುಚ್ಚಾಚಾರ್ಯರು ಇಂದ್ರೇಶದ ವಿಠಲರು ಎಂಬುದಾಗಿ ತುಂಬ ಪ್ರಸಿದ್ಧರಾಗಿ ನೂರಾರು ದೇವರ ನಾಮಗಳನ್ನು ಬರೆದವರು, ಸಂಸ್ಕೃತ ಗ್ರಂಥಗಳನ್ನು ಕೂಡ ಬರೆದಿರತಕ್ಕಂಥ ಮಹಾನುಭಾವರು. ಅಂತಹ ಮಹಾನುಭಾವರ ಸ್ತೋತ್ರ
ಹೀಗಿದೆ. ಕಂಟಕೋದ್ಧಾರ ನಿರ್ಮಾತು ವಿದ್ಯಾಧೀಶ ಗುರೋರಪಿ ಪಿತುಃ ಪೂರ್ವಂ ಶುಭಾನಂದ ಸೂರೇಃ ಷಷ್ಠಃ ಸುಕಷ್ಟಹೃತ್ ಅಂತಂದರೆ ವಿದ್ಯಾಧೀಶ ತೀರ್ಥರ ತಂದೆಯಾದ ಆನಂದ ತೀರ್ಥರಿಂದ ಆನಂದಾಚಾರ್ಯರಿಂದ 6ನೇವರು, ಕಷ್ಟಗಳನ್ನು ಪರಿಹಾರ ಮಾಡಿದವರು. ಸುಧೆಗೆ ಶೇಷವಾಕ್ಯಾರ್ಥ ಚಂದ್ರಿಕಾ ಎಂಬ ವಿಶೇಷವಾದ ದಿವ್ಯವಾದ ಕೃತಿಯನ್ನು ರಚನೆ ಮಾಡಿ ಅನುಗ್ರಹ ಮಾಡಿದ ಕೇಶವಾಚಾರ್ಯರ ಮುಂದೆ ಅವರು 5ನೇವರು. ಸೌಧ ಸಚ್ಛೇಷ ವಾಕ್ಯಾರ್ಥ ಚಂದ್ರಿಕಾ ಕೃತಿಕಾರಿಣಾಂ ಕೇಶವಾರ್ಯ ಗುರುಚ್ಚಾನಾಂ ಪಂಚಮೋ ವಾಂಛಿತಪ್ರದಃ ಗುರುರಾಟ್ ಪರಮಪ್ರೀತಿ ಪಾತ್ರ ಶುದ್ಧ ಮನೋಯುಜಾಂ ವಿದ್ಯಾಧೀಶಾರ್ಯವರ್ಯಾಣಾಂ ಚತುರ್ಥಃ ಸುಚತುರ್ಥಭೂಃ ವಾಕ್ಯಾರ್ಥ ರತ್ನಮಾಲಾದಿ ನರಸಿಂಹಾರ್ಯ ಕೃಪಾವತಾಂ ವೇದವ್ಯಾಸಾಚಾರ್ಯಕಾಣಾಂ ತೃತೀಯಪ್ರದಃ ಬಹುವಾದಿ ಜಯವ್ಯಾಖ್ಯಾ ವಿಖ್ಯಾತಾತ್ಮ ಯಶೋವತಾಂ ನರಸಿಂಹಾಚಾರ್ಯವರ್ಯಾಣಾಂ ಪುತ್ರಾದಿತೋ ಗುರುಃ ಶ್ರೀ ಪಾಂಡುರಂಗಿ ಬಾಳಾರ್ಯ ಮೂಲಮಂತ್ರಮಿಮಂ ನರಃ ಸಂಪಠನ್ ಸುಜಪನ್ ನಿತ್ಯಂ ಕಷ್ಟಾನ್ಮುಕ್ತಃ ಸುಖೀ ಭವೇತ್. ಇದರ ತಾತ್ಪರ್ಯ ಹೀಗಿದೆ. ಕಂಟಕೋದ್ಧಾರಕಾರರಾದ ಆನಂದ ಭಟ್ಟಾರಕರಿಂದ 6ನೇವರು. ಅದರಂತೆ ಸುಧೆಗೆ ಶೇಷವಾಕ್ಯಾರ್ಥ ಚಂದ್ರಿಕಾ ಎಂಬ ವಿಶೇಷವಾದ ದಿವ್ಯವಾದ ವ್ಯಾಖ್ಯಾನವನ್ನು ರಚನೆ ಮಾಡಿದ ಕೇಶವಾಚಾರ್ಯರಿಂದ 5ನೇವರು ಮತ್ತು ವಿದ್ಯಾಧೀಶ ತೀರ್ಥರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದ ವಿದ್ಯಾಧೀಶಾಚಾರ್ಯರಿಂದ ಮುಂದೆ 4ನೇವರು. ವಾಕ್ಯಾರ್ಥ ರತ್ನಮಾಲಾ ಎಂಬ ಹೆಸರುಳ್ಳ ರತ್ನಮಾಲಾ ನರಸಿಂಹಾಚಾರ್ಯರ ಕೃಪೆಯುಳ್ಳ ವೇದವ್ಯಾಸಾಚಾರ್ಯರಿಂದ 3ನೇವರು. ಅಂತಂದ್ರೆ ಆ ವೇದವ್ಯಾಸಾಚಾರ್ಯರ ಮಗನೇ ನರಸಿಂಹಾಚಾರ್ಯರು. ಆ ನರಸಿಂಹಾಚಾರ್ಯರ ಒಂದು ವಿಶೇಷವಾದ ವೈಭವವನ್ನು ಕೂಡ ವರ್ಣನೆ ಮಾಡ್ತಾ ಇದ್ದಾರೆ. ಬಹುವಾದಿ ವಿಜಯವನ್ನು ಮಾಡಿರತಕ್ಕಂಥವರು ಹಾಗೂ ಅನೇಕ ವ್ಯಾಖ್ಯಾನಗಳನ್ನು ರಚನೆ ಮಾಡಿ ತಮ್ಮ ಕೀರ್ತಿಯನ್ನು ಎಲ್ಲ ಕಡೆ ಪ್ರಸಾರ ಮಾಡಿರತಕ್ಕಂತಹ ನರಸಿಂಹಾಚಾರ್ಯರ ಮಗ ಇವರು ಎಂಬುದಾಗಿ ಉಲ್ಲೇಖ ಮಾಡುತ್ತಾರೆ. ಅಂತಹ ಶ್ರೀ ಪಾಂಡುರಂಗಿ ಬಾಳಾಚಾರ್ಯರ ಈ ಮಂತ್ರವನ್ನು ಯಾರು ಜಪ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಎಲ್ಲ ಕಷ್ಟಗಳಿಂದ ಪರಿಹಾರ ಆಗಿ ಅವರು ಸುಖವನ್ನು ಹೊಂದುತ್ತಾರೆ ಎಂಬುದಾಗಿ ಇದರ ತಾತ್ಪರ್ಯ. ಶ್ರೀ ಪಾಂಡುರಂಗಿ ಬಾಳಾರ್ಯ ಮೂಲಮಂತ್ರಮಿಮಂ ನರಃ ಸಂಪಠನ್ ಸುಜಪನ್ ನಿತ್ಯಂ ಕಷ್ಟಾನ್ಮುಕ್ತಃ ಸುಖೀ ಭವೇತ್. ಇದು ನಮ್ಮ ಪಂಡಿತ ವಾಮನಾಚಾರ್ಯರ ಮನೆಯಲ್ಲಿ ಇರತಕ್ಕಂತಹ ಪ್ರತಿಮೆಗೆ ಸಂಬಂಧಪಟ್ಟಂತಹ ಶ್ಲೋಕ. ಪಂಡಿತ ವಾಮನಾಚಾರ್ಯರು, ಅವರಣ್ಣ ಪಂಡಿತ ಆಲೂರು ಶ್ರೀನಿವಾಸಾಚಾರ್ಯರು, ಅವರ ವಂಶಸ್ಥರು ಎಲ್ಲರೂ ಕೂಡ ಹಿಂದಿನವರೆಲ್ಲರೂ ಕೂಡ ವಿಶೇಷವಾಗಿ ಈ ಬಾಳಾಚಾರ್ಯರ ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದಿರತಕ್ಕಂಥವರು. ಇವತ್ತು ಅವರ ಆರಾಧನಾ ದಿನ ಆದ್ದರಿಂದಾಗಿ ಆರಾಧನಾ ಪ್ರಯುಕ್ತವಾಗಿ ಸ್ವಲ್ಪ ತಾತ್ಪರ್ಯ ಚಂದ್ರಿಕಾ ಗ್ರಂಥದ ಅನುವಾದವನ್ನು ನಮ್ಮ ಪಂಡಿತ ಶ್ರೀಹರಿಯಾಚಾರ್ಯ ಕುರುಡಿ ಹಾಗೂ ಪಂಡಿತ ಶ್ರೀವತ್ಸಾಚಾರ್ಯ ಇವರಿಬ್ಬರೂ ಕೂಡ ನಡೆಸುವವರಿದ್ದಾರೆ. ಎಲ್ಲರೂ ಕೂಡ ಸಾವಧಾನದಿಂದ ಅದನ್ನು ಕೇಳಿ ಆಸ್ವಾದನೆ ಮಾಡಬೇಕು. ವಿದ್ಯಾಧೀಶ ತೀರ್ಥರಿಗೆ ತಾತ್ಪರ್ಯ ಚಂದ್ರಿಕಾ ಅಂತನ್ನೋದು ತುಂಬ ಪ್ರಿಯವಾಗಿರತಕ್ಕಂತಹ ಗ್ರಂಥ. ಹೀಗಾಗಿ ಅಂಥ ಪ್ರಿಯವಾದ ಗ್ರಂಥದ ಅನುವಾದವನ್ನು ಕೇಳಿದಾಗ ಅವರಿಗೆ ವಿದ್ಯಾಧೀಶ ತೀರ್ಥರಿಗೆ, ತನ್ಮೂಲಕವಾಗಿ ಶ್ರೀಮಠ್ ಟೀಕಾಕೃತ್ಪಾದರಿಗೆ, ಶ್ರೀ ಮಧ್ವಾಚಾರ್ಯರಿಗೆ, ವೇದವ್ಯಾಸರಿಗೆ ವಿಶೇಷವಾದಂತಹ ಪ್ರೀತಿ. ಅದರಂತೆ ವಿದ್ಯಾಧೀಶ ತೀರ್ಥರ ವಿಶೇಷವಾದ ಕೃಪೆಗೆ ಪಾತ್ರರಾದ ಬಾಳಾಚಾರ್ಯರ ಒಂದು ವಿಶೇಷವಾದಂತಹ ಕೃಪೆಯೂ ಕೂಡ ನಮ್ಮ ಮೇಲೆ ಆಗುತ್ತೆ. ಹೀಗಾಗಿ ಅದನ್ನು ಎಲ್ಲರೂ ಕೂಡ ಕೇಳೋಣ, ಅವರ ಸ್ಮರಣೆಯನ್ನು ಮಾಡಿ ಧನ್ಯರಾಗೋಣ ಅಂತ ನಾನು ಎಲ್ರಿಗೂ ಕೂಡ ನಿವೇದನೆ ಮಾಡ್ಕೊತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.